ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಇನ್ಫಿನಿಟಿ ಸಿಂಬಲ್ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿದೆ. ತುಂಬ ಜನರ ಒಂದು ಪ್ರಶ್ನೆ ಏನು ಅಂತಂದರೆ, ಹೇಗೆ ಇನ್ಫಿನಿಟಿ ಸಿಂಬಲನ್ನು ಬರೆದು ಮ್ಯಾನಿಫೆಸ್ಟ್ ಮಾಡ್ಬೋದು, ಅದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿದೆ. ನಾನು ಪ್ರೀವಿಯಸ್ಸಲ್ಲೂ ಹೇಳಿದ್ದೆ 1111 ಪೋರ್ಟಲಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಇನ್ಫಿನಿಟಿ ಸಿಂಬಲನ್ನು ಯೂಸ್ ಮಾಡಿ ಅಂತ ಹೇಳಿದ್ದೆ. ಡೀಟೇಲ್ ಆಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದು ವೇಳೆ ನೀವು ಮಿಸ್ ಆಗಿದ್ದರೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಒಂದು ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ತುಂಬ ಕನ್ಫ್ಯೂಷನ್ಸ್ ಏನು ಮಾಡ್ಕೊಳ್ಳೋದು ಬೇಡ. ಸೊ ಈಗ ಇನ್ಫಿನಿಟಿ ಸಿಂಬಲ್ ಹೇಗೆ ಮಾಡ್ತೀರಾ ಅಂತಂದರೆ, ಎಲ್ಲಿ ಸ್ಟಾರ್ಟ್ ಮಾಡ್ತೀರೋ ಅಲ್ಲೇ ತಂದು ಎಂಡ್ ಮಾಡಬೇಕು ಅಂತ ಹೇಳಿದ್ದೆ. ಹೀಗೆ ಎಂಡ್ ಮಾಡ್ತೀರಲ್ಲ, ಇದು ಒಂದು ವರ್ಕಲ್ಲಾಯಿತು. ಸೊ ಇದನ್ನು ಮತ್ತೆ ಎರಡು ಸಲ ಆಯಿತು. ಇದೇ ರೀತಿ 12 ಸಲ ಇದ್ರ ಮೇಲೆ ತಿದ್ದಬೇಕಾಗತ್ತೆ. ಸೊ ಇದೇ ರೀತಿ 12 ಸಲ. ಈಗ ನಾವು 1212 ಪೋರ್ಟಲ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ 12 ಸಲ ಇದನ್ನು ಇದ್ರ ಮೇಲೇ ತಿದ್ದುತ್ತಾ ಬರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಪರವಾಗಿಲ್ಲ, ಏನೂ ಚಿಂತೆ ಮಾಡಬೇಡಿ. ಒಟ್ಟಿನಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡ್ತೀರೋ ಅಲ್ಲೇ ತಂದು ಎಂಡ್ ಮಾಡೋವಂಥದ್ದು ಆ ಒಂದು ಮೆಥಡನ್ನು ಫಾಲೋ ಮಾಡಿ. ಸೊ 1212 ಪೋರ್ಟಲ್ಗೆ ಈ ಒಂದು ಮೆಥಡ್ ಹೇಳಿರೋದ್ರಿಂದ 12 ಸಲ ಅದರ ಮೇಲೆ ತಿದ್ದಬೇಕಾಗತ್ತೆ. ಈಗ ಮಿಡಲಲ್ಲಿ ಹೆಸರು ಬರೆಯೋಕ್ಕೆ ಹೇಳಿದ್ನಲ್ಲ. ಸೊ ಇಲ್ಲಿ ನೀವು ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ಗೇನೋ ಸಮಸ್ಯೆ ಇದ್ದಾಗ ನಾನು ತೋರಿಸಿದ್ದೆ, ಇಲ್ಲಿ ಹಸ್ಬೆಂಡ್ ಹೆಸರು ಮತ್ತು ಇಲ್ಲಿ ವೈಫ್ ಹೆಸರು ಬರೀತೀವಿ. ಸೊ ಹೇಗೆ ಬೇಕಾದರೂ ಬರಿಬೋದು. ಸೊ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಹಸ್ಬೆಂಡ್ ಹೆಸರು, ಅಥವಾ ನಿಮ್ಮ ವೈಫ್ಗೋಸ್ಕರ ಮಾಡ್ತಾಯಿದ್ರೆ ನಿಮ್ಮ ಹೆಸರು, ನಿಮ್ಮ ವೈಫ್ ಹೆಸರು, ಯಾರು ಮಾಡ್ತಾ ಇದ್ದೀರಾ ಸೊ ಅವರಿಬ್ಬರ ಹೆಸರು. ಈಗ ಅಕ್ಕ ತಂಗಿರಿಗೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹೆಸರು, ನಿಮ್ಮ ಅಕ್ಕನೋ ತಂಗಿನೋ ಯಾರಿದ್ದಾರೆ ಅವರ ಹೆಸರನ್ನು ಮೆನ್ಷನ್ ಮಾಡಿ. ಅಣ್ಣ ತಂಗಿ ಅಂತಂದರೆ ನಿಮ್ಮ ಅಣ್ಣನ ಹೆಸರು, ನಿಮ್ಮ ಹೆಸರು. ಆ ರೀತಿ ಈ ಒಂದು ಇನ್ಫಿನಿಟಿ ಸಿಂಬಲ್ ಒಳಗಡೆ ಹೆಸರುಗಳು ಬರೋ ಹಾಗೆ ಬರಿಬೇಕಾಗತ್ತೆ. ಮತ್ತು ಏನು ಅಫರ್ಮೇಷನ್ಸ್ ಏನು ಬರೆದಿರ್ತೀರಾ ಅದು ಸಪ್ರೇಟಾಗಿ ಒಂದು ಸ್ಲಿಪ್ಪಲ್ಲಿ, ಚಿಕ್ಕ ಸ್ಲಿಪ್ಪಲ್ಲಿ ಬರೆದಿಟ್ಕೊಳ್ಳಿ. ಅಫರ್ಮೇಷನ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಇಂಟೆನ್ಷನ್ ಸೆಟ್ ಮಾಡಿ ಆ ಒಂದು ಚಿಕ್ಕ ಸ್ಲಿಪ್ಪಲ್ಲಿ ಬರೆದಿರ್ತೀರ. ಸೊ ಈ ಶೀಟನ್ನು ನೀವು ಈಗ 12 ದಿನ 12 ಶೀಟ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಇದ್ರ ಮೇಲೆ ನೀವು ತಿದ್ದುತ್ತಾ ಬಂದಾಗ, ಸೊ ಇದ್ರ ಮೇಲೆ ತಿದ್ದುತ್ತಾ ಬನ್ನಿ. ಸೊ ಆ ಒಂದು 12 ಸಲ ನೀವು ತಿದ್ದಿದಾಗ ನಿಮ್ಮ ಕಾನ್ಸಂಟ್ರೇಷನ್ ಫುಲ್ಲು, ನಿಮ್ಮ ಫೋಕಸ್ಸು ಈ ಒಂದು ಸಿಂಬಲ್ ಮೇಲೆ ಇರುತ್ತೆ. ಸೊ ನಿಮಗೆ ಬೇರೆ ಥಾಟ್ಸ್ ಯಾವುದು ಬರೋದಿಲ್ಲ. ಸೊ ಇದರ ಮೇನ್ ಇಂಟೆನ್ಷನೇ ಅದು. ನಿಮ್ಮ ಫೋಕಸ್, ನಿಮ್ಮ ಕಾನ್ಸಂಟ್ರೇಷನ್ ಒಂದು ಕಡೆ ಇರೋವಂಥ, ತಂದು ನಿಲ್ಲಿಸೋ ಅಂಥ ಒಂದು ಮೆಥಡ್ ಇದು. ಈಗ ನಿಮಗೆ ಅದರ ಕಾನ್ಷಿಯಸ್ ಆಗಿ ನೀವು ಮಾಡ್ತಾ ಇರ್ತೀರ ಅಂತಂದರೆ ಸೊ ನಿಮ್ಮ ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಇಲ್ಲದಿದ್ದರೆ ಬೇರೆ ಬೇರೆ ಥಾಟ್ಸ್ ಬರ್ತಾ ಇರೋದು, ನೆಗೆಟಿವ್ ಥಾಟ್ಸ್ ಬರ್ತಾ ಇರೋದು, ಆ ರೀತಿ ಆಗುತ್ತೆ. ಅದರಿಂದ ಫಸ್ಟ್ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಈ ಒಂದು ಸಿಂಬಲನ್ನು 12 ಸಲ ಬರೆಯೋದು, ಮತ್ತು 12 ದಿನ ಬರಿಬೇಕಾಗತ್ತೆ. ಅಥವಾ 21 ದಿನ ಕೂಡ ಬರಿಬೋದು. ಈಗ 21 ದಿನ ನೀವು ಬರಿತೀರಾ ಅಂತಂದಾಗ 12, 21 ಇದು ಕೂಡ ಮಿರರ್ ನಂಬರ್ ಆಗುತ್ತೆ. ಸೊ ಈ ಮೆಥಡಲ್ಲೂ ಮಾಡ್ಬೋದು. ಅಥವಾ ನೀವು 12 ದಿನ ಮಾಡ್ತೀರಾ ಅಂತಂದರೆ 12 ಸಲ 12 ದಿನ, ಅಥವಾ 12 ಸಲ ಬರಿತೀರಾ, 21 ದಿನ ಬರಿತೀರಾ. ಸೊ ಆ ಒಂದು ಮೆಥಡನ್ನು ಫಾಲೋ ಮಾಡ್ಬೋದು. 12, 21, 12, 12. ಸೊ ಈ ಎರಡು ಮೆಥಡನ್ನು ನೀವು ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿದೆ, ಯಾವುದು ಕಂಫರ್ಟಬಲ್ ಆಗಿದೆ ಅದನ್ನು ಚೂಸ್ ಮಾಡ್ಕೋಬೋದು. ಸೊ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಮತ್ತು ಈ ಸಿಂಬಲ್, ಆ ಶೀಟ್ಗಳನ್ನು ಏನು ಕಲೆಕ್ಟ್ ಮಾಡಿರ್ತೀರಾ ಅದರ ಮೇಲೆ ನೀವು ನೀರು ಬಾಟ್ಲನ್ನು ಇಡಬಹುದು. ನೀವು ಈಗ ಗ್ಲಾಸಲ್ಲಿ ಇಡ್ತೀರಾ ಅಂತಂದರೆ ಗ್ಲಾಸಲ್ಲೂ ಇಡ್ಬೋದು, ಅಥವಾ ನೀರು ಬಾಟಲನ್ನು ಆ ಸಿಂಬಲ್ ಮೇಲೆ ಈ ರೀತಿ ಇಟ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಆ ಸ್ಲಿಪ್ಪನ್ನು ಇದ್ರ ಮೇಲೆ ಇಡ್ಬೋದು, ಮತ್ತು ನೀರು ಬಾಟ್ಲನ್ನು ಕೂಡ ಇದ್ರ ಮೇಲೇ ಇಡ್ಬೋದು.
ಆ ನೀರನ್ನು ಎನರ್ಜೈಸ್ ಮಾಡಿ ಅದನ್ನು ಕುಡಿತಾ ಬನ್ನಿ. ಅಫರ್ಮೇಷನ್ಸ್ ಹೇಳಿಕೊಂಡು ಕುಡಿತಾ ಬನ್ನಿ. ಸೊ ಈ ಒಂದು 12-12 ಪೋರ್ಟಲಲ್ಲಿ ಸಾಕಷ್ಟು ಮೆಥಡಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದರಲ್ಲಿ ಇದು ಒಂದು ಮೆಥಡ್ ಆಗಿದೆ. ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ಹೀಗೆ ಫಾಲೋ ಮಾಡ್ತಾ ಬನ್ನಿ. ಇನ್ನಷ್ಟು ನಿಮಗೆ ನಿಮ್ಮ ಜೀವನದಲ್ಲಿ ಏನನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಅದಕ್ಕೆ ಏನೆಲ್ಲ ನೀವು ತಯಾರಿಗಳನ್ನು ಮಾಡ್ಕೋಬೋದು, ಅದ್ರ ಬಗ್ಗೆ ನಾನು ಟಿಪ್ಸನ್ನು ಶೇರ್ ಮಾಡ್ತಾ ಬರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಒಂದು ಸಮಸ್ಯೆಗಳಿದೆ ಅವ್ರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.